ಕೈಲಿ ಇರೋಕ್ಕಾಗ್ತಿಲ್ಲ, ಬಂದ್ಬಿಡಿ ಅಮ್ಮ ಅಂತ ಕೇಳ್ಕೊಳ್ಳೋಣವಾ? ಹೌದು ಕಣಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಮೊದಲು ಕಾಲ್ ಮಾಡಮ್ಮ. ಅಲ್ವೇ ಶ್ರಾವಣಿ ಅವ್ರ ಹತ್ರ ಏನಂತ ಮಾತಾಡ್ತೀರಾ? ಏನೋ ಮಾತಾಡ್ತೀವಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? The number you're calling is switched off right now. ದನ ಫೋನ್ ಸ್ವಿಚ್ ಆಫ್ ಆಗಿದೆ. ಶ್ರಾವಣಿ ಅವ್ರ ಮನ್ಸಿಗೆ ಬೇಜಾರಾಗಿದೆ, ಅದಕ್ಕೆ ಯಾರ ಜೊತೆಲೆ ಮಾತಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು. ಅವ್ರಿಗೆ ಮಾತ್ರ ಬೇಜಾರಾಗತ್ತಾ? ನಮಗ್ ಬೇಜಾರಾಗಲ್ವಾ? ರೀ, ಒಂದ್ ಮಾತು ಮಾತ್ರ ಹೇಳ್ತೀನಿ, ತಿಳ್ಕೊಳ್ಳಿ. ಶ್ರಾವಣಿ ಅಮ್ಮನ ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವ್ರ ಈ ಮನೆ ಸೊಸೆರಿ, ಅದೇ ಮನೆ ಬಿಟ್ಟು ಹೋಗ್ತಾರೆ. ಇವತ್ತೆಲ್ಲ ನಾಳೆ ಈ ಮನೆಗೆ ಬಂದೇ ಬರ್ಬೇಕು. ಅವ್ರಿಲ್ದೆ ಈ ಮನೆ ಎಲ್ಲ ಬಿಕ್ಕು ಅನ್ನಿಸ್ತಿದೆ. ಅವ್ರಿಲ್ದೆ ನಾವ್ ಅನಾಥರಾಗ್ಬಿಟ್ಟಿದ್ದೇವೆ ಅನ್ನೋ ಅನ್ನಿಸ್ತಿದೆ. ನೋಡ್ರಿ, ನಾವೆಲ್ಲ ಶ್ರಾವಣಿ ಅಮ್ಮನ ತುಂಬಾ ಪ್ರೀತಿಸ್ತೀವಿ. ಶ್ರಾವಣಿ ಅಮ್ಮ ಈ ಮನೆಗೆ ಬರ್ಬೇಕು ಅಷ್ಟೇ. ವಿಶಾಲು, ಸಮಾಧಾನ ಮಾಡ್ಕೊಡೆ. ಶ್ರಾವಣಿ ಅಮ್ಮವ್ರನ್ನ ನಾವೆಲ್ಲರೂ ಎಷ್ಟು ಹಚ್ಕೊಂಡಿದ್ದೀವಿ ಅಂತ ನನಗೆ ಗೊತ್ತಿಲ್ವಾ? ಶ್ರಾವಣಿ ಅಮ್ಮವ್ರನ್ನ ಮತ್ತೆ ಮನೆಗೆ ಕರ್ಕೊಂಬರೋಣ, ಸುಬ್ಬು ಜೊತೆಲಿ ಮದುವೆ ಮಾಡಿಸೋಣ. ನಮ್ಮ ಕೈಲಾದ ಪ್ರಯತ್ನ ಮಾಡೋಣ. ನೋಡು, ಆದರೆ ದೇವ್ರು ಅನ್ನೋದು ಒಬ್ಬ ಇದ್ದಾನೆ, ಅವನ ಇಚ್ಛೆ ಏನಿದೆಯೋ ಅದೇ ನಡೆಯುತ್ತೆ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ನೋಡು, ನೀನು ಬೇಜಾರು ಮಾಡ್ಕೊಬೇಡ, ಎಲ್ಲ ದೇವ್ರ ಮೇಲೆ ಭಾರ ಹಾಕು. ಅಯ್ಯೋ, ನಿಮ್ಗೆ ಹೇಗೆ ಅರ್ಥ ಮಾಡ್ಸೋದು? ನಮ್ಮ ಮನೆ ದೇವತೆನೇ ಶ್ರಾವಣಿ ಅಮ್ಮ ಅನ್ಕೊಂಡಿದೀವಿ. ಅವರೇ ಮನೆ ಬಿಟ್ಟು ಹೋಗಿರುವಾಗ ರೀ, ನನ್ಗಿದೆಲ್ಲ ಏನೂ ಗೊತ್ತಿಲ್ಲ. ನನಗ್ ಶ್ರಾವಣಿ ಅಮ್ಮ ಬೇಕು ಅಷ್ಟೇ. ಈ ಮನೆಗೆ ಬರ್ಬೇಕು. ನೀನ್ ನೋಡ್ತಾ ಇದ್ರೆ ನನಗೆ ಪಾಪ ಅಂತ ಅನ್ನಿಸ್ತಾ ಇದೆ. ನೀನು ಜೀವನದಲ್ಲಿ ಏನೇನೋ ಅನ್ಕೊಂಡೆ, ಆದ್ರೆ ಏನೇನೋ ಆಗೋಯ್ತು. ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡೆ, ಮ್ಯಾರೇಜ್ ಸರ್ಟಿಫಿಕೇಟ್ನೂ ರೆಡಿ ಮಾಡ್ಕೊಂಡೆ, ಅಜ್ಜಿ ಆಸ್ತಿನೂ ಪಡ್ಕೊಂಡ್ಬಿಟ್ಟೆ. ಆದ್ರೆ ಈಗ ಏನಾಯ್ತು? ಎಲ್ಲ ಹೋಯ್ತು. ಈಗ ಸುಬ್ಬುನೂ ಇಲ್ಲ, ಮರ್ಯಾದೆನೂ ಇಲ್ಲ. ನೀನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ಆ ಮನೆಗೆ ಸೇರ್ಕೊಂಡ್ಬಿಟ್ಟೆ. ಅಬ್ಬಾಬಾಬಾಬಾ, ಅಲ್ಲೋದ್ಮೇಲೆ ಅಯ್ಯೋ ನನ್ನವರು ಇವ್ರು ನಮ್ಮವರು ಅಂತ ಕೊಚ್ಕೋತಾ ಇದ್ದೆ ನೀನು. ಯಾಕೆ ಈಗ ಹುಬ್ಳಿ ಬಂದಿದ್ಯಾ? ಅವ್ರು ಯಾರು ನಿನ್ನನ್ನು ಉಳಿಸ್ಕೊಳ್ಳಿಲ್ವಾ? ಅಲ್ಲ, ಎಷ್ಟು ಆಟ ಆಡ್ತಿದ್ಯಲ್ಲ ನೀನು. ನನ್ನನ್ನೇ ಎದುರು ಹಾಕೊಂಡು ಎಷ್ಟು ಮೆರೆದಾಡ್ದೆ ನೀನು. ನಿನ್ನ ಗತಿ ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಶ್ರಾವಣಿ. ಈ ವಿಜಯಾಂಬಿಕಾ ಅಂದ್ರೆ ಏನ್ ಅನ್ಕೊಂಡೆ ನಾನು? ಬೆಂಕಿ ಹಾಗೆ. ಈ ಬೆಂಕಿ ಸುತ್ತ ಚಿಟ್ಟೆ ಸುತ್ತಾ ಇರ್ಬೋದು, ನನಗೇನು ಆಗಲ್ಲ ಅನ್ನೋ ಭ್ರಮೆಯಲ್ಲಿರ್ಬೋದು. ಆದ್ರೆ ಈ ಬೆಂಕಿಯ ಚಿಟ್ಟೆನ ಸುಟ್ಟು ಬೂದಿ ಮಾಡುತ್ತೆ. ಈಗಲೂ ಅಷ್ಟೇ, ನಿನ್ನ ಅಹಂಕಾರ, ನಿನ್ನ ಕೋಪ, ನಿನ್ನ ಪ್ರೀತಿ, ನಿನ್ನ ಜೀವನ ಎಲ್ಲ ಸುಟ್ಟು ಬೂದಿಯಾಗಿದೆ. ಇನ್ನು ಮುಂದೆ ನೀನು ನನ್ನ ಕಾಲಡಿಯಲ್ಲೇ ಬಿದ್ದಿರಬೇಕು. ಈ ವಿಜಯಾಂಬಿಕಾನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು ತಾನೆ? ಹೊಸ್ಕಾಕ್ಬಿಡ್ತೀನಿ. ನಿನ್ನನ್ನು ಯಾರೂ ಕಾಪಾಡಕ್ ಬರಲ್ಲ. ಮಾತಿಗೆ ಮುಂಚೆ ಸುಬ್ಬು 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 ಅಂತಿದ್ಯಲ್ಲ, ಹೀಗೇನಾಯ್ತು? ಅದೇ ಸುಬ್ಬುನೇ ನಿನ್ನ ವಿರುದ್ಧವಾಗಿ ನಿಂತಿದ್ದಾನೆ. ಈಗ ನೀನು ತವ್ರ ಮನೆಗೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಇಲ್ಲ,
ನೀನು ಮದುವೆನೇ ಆಗಿರ್ಲಿಲ್ಲ, ಇನ್ ಹೇಗ್ ನಿನಗೆ ತವ್ರ ಮನೆ ಆಗುತ್ತೆ? ನೀನು ಮತ್ತೆ ವಾಪಸ್ ಬಂದಿರೋದು ನರಕಕ್ಕೆ. ಈ ನರಕದಲ್ಲಿ ನೀನು ಅನುಭವಿಸೋ ಶಿಕ್ಷೆ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನೋಡ್ತಾ ಇರು, ಇನ್ನು ಏನೆಲ್ಲ ಅನುಭವಿಸ್ತೀಯ ಅಂತ ನೋಡ್ತಾ ಇರು. ಈಗ ಲೇ ದಡ್ಡ, ಎಂತ ಕೆಲಸ ಮಾಡಿದ್ಯ ನೀನು? ಲೈ, ವಜ್ರದ ಬೆಲೆನೇ ಗೊತ್ತಿಲ್ವಲ್ಲೋ ನಿನಗೆ? ಲೈ, ಈಗಿನ ಕಾಲದಲ್ಲಿ ಗಾಜಿನ ಚೂರಿಗೂ ಸಹ ಬೆಲೆ ಇದೆ. ಅಂಥದ್ರಲ್ಲಿ ನೀನು ವಜ್ರ ಕಳ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತೀಯಲ್ಲ, ಏನು ಬಡ್ಕೋಬೇಕು ನಿನಗೆ? ವಜ್ರದಂಥ ಮನಸ್ಸನ್ನ ನಾನು ಕಳ್ಕೊಂಡ್ಬಿಟ್ಟೆ ಬಾವ. ನೀನು ಮಾತಾಡ್ತಿರೋದು ಮನಸ್ಸಿನ ಮಾತು. ನಿನ್ನ ಮನಸ್ಸಿನ ಮಾತು ನನಗೆ ಅರ್ಥ ಆಗಲ್ಲ ಕಣ ಸುಬ್ಬು. ಅಲ್ಲ ಕಣ, ಇಷ್ಟು ದಿನ ನಿನಗೆ ಶ್ರಾವಣಿ ಮೇಡಮ್ ಜೊತೆ ನಿನ್ನ ಮದುವೆ ಆಗಿಲ್ಲ ಅನ್ನೋದನ್ನ ಯಜಮಾನ್ರ ಮುಂದೆ ನೀನು ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಅದನ್ನು ಹೇಳಾಗಿದೆ. ಈಗ ನಿನ್ನ ಮನಸ್ಸು ಕ್ಲಿಯರ್ ಆಗಿ ಹಗುರವಾಗಿರ್ಬೇಕಲ್ವಾ? ಖುಷಿಯಾಗಿರ್ಬೇಕು ಕಣೋ. ನಿನ್ನ ಲೈಫಲ್ಲಿ ಹ್ಯಾಪಿ ಎಂಡಿಂಗ್ ಆಗಿದೆ. ಹ್ಯಾಪಿ ಎಂಡಿಂಗ್ ಅಲ್ಲ ಮಾವ, ಹ್ಯಾಪಿ ಎಂಡಿಂಗ್ ಅಲ್ವೇ ಅಲ್ಲ, ಟ್ರ್ಯಾಜಿಡಿ. ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಸರಿ, ಅರ್ಥ ಆಗ್ತಿದೆ ನಿಮ್ಗೆ ಅರ್ಥ. ಸಾರಿ ಸರ್, ಲವ್ ಯು. ಇರ್ಲಿ.